ಸಮಾಜವಾದಿ ಸಿದ್ದರಾಮಯ್ಯ ಜನತಾದಳ ತೊರೆಯೋಕೆ ಕಾರಣವಾಗಿದ್ದು ರಾಜಕೀಯವಾಗಿ ತನಗೆ ಒಲಿದ ಸಂಕಷ್ಟ. ನಂತರದಲ್ಲಿ ದ್ವೇಷದ ಅಖಾಡದಲ್ಲಿ ಮೇಲುಗೈ ಸಾಧಿಸಿದ್ದ ಸಿದ್ದು ರಾಜಕೀಯ ಪುನರ್ಜನ್ಮ ಪಡೆದ ರಾಜಕಾರಣಿ. ಹಾಗೆ ಮೊದಲಿಗೆ ಕಾಂಗ್ರೆಸ್ ಸಂಸ್ಕೃತಿಗೆ ಒಗ್ಗಿಕೊಳ್ಳದ ನಿಷ್ಠುರವಾದಿ. ಅಲ್ಲೂ ಕೂಡ ಕೆಲವೊಮ್ಮೆ ಸಿಟ್ಟಾಗಿದ್ದಿದೆ. ಕೊನೆಗೂ ಎಲ್ಲವನ್ನ ಮೆಟ್ಟಿ ನಿಂತ ಸಿದ್ದರಾಮಯ್ಯ ಕರುನಾಡಿನ ಸಿಎಂ ಆದ್ರು. ಸಿದ್ದರಾಮಯ್ಯನವರ ರಾಜಕೀಯ ಬೇರು ಜನತಾ ಪರಿವಾರ. ಸಿದ್ದು 1983ರಿಂದ 2006ರವರೆಗೂ ಕಾಂಗ್ರೆಸ್ ವಿರೋಧಿ ರಾಜಕಾರಣವನ್ನ ಮಾಡ್ಕೊಂಡು ಬಂದವರು. ಆದರೆ ತನಗೆ ಬಂದೊದಗಿದ ರಾಜಕೀಯ ಸಂಕಷ್ಟ ಅವರನ್ನ ಕಾಂಗ್ರೆಸ್ ಪಕ್ಷದತ್ತ ಕರೆದೊಯ್ತು. ಕಾಂಗ್ರೆಸ್ ಸೇರಿದ ಸಿದ್ದರಾಮಯ್ಯ 2006ರ ಚಾಮುಂಡೇಶ್ವರಿ ಬೈ ಎಲೆಕ್ಷನ್ ನಲ್ಲಿ ಕಣಕ್ಕಿಳಿದ್ರು. ಜನನಾಯಕ ನಮ್ಮ ಊರಿಗೆ, ಜನನಾಯಕ ನಮ್ಮ ನಾಡಿಗೆ, ಎಲ್ಲರೂ ಮೆಚ್ಚು ನಾಯಕ, ನಮ್ಮೆಲ್ಲರ ಪ್ರೀತಿ ನಾಯಕ. ಉಪಚುನಾವಣೆಯಲ್ಲಿ ದ್ವೇಷದ ರಾಜಕಾರಣ. ಸ್ವಾಭಿಮಾನಿಯನ್ನ ಮಣಿಸೋಕೆ ರಣತಂತ್ರ. ಸಿದ್ದುಗೆ ಪುನರ್ಜನ್ಮ ನೀಡಿದ ಮತದಾರ. ಚಾಮುಂಡೇಶ್ವರಿ ಉಪಚುನಾವಣೆಯ ಅಖಾಡದಲ್ಲಿ ಕಂಡಿದ್ದು ಅಕ್ಷರಶಃ ದ್ವೇಷದ ರಾಜಕಾರಣ. ಸಿದ್ದುವನ್ನ ಮಣಿಸೋಕೆ ಗೌಡ್ರು ತನ್ನೆಲ್ಲಾ ರಾಜಕೀಯ ಪಟ್ಟುಗಳನ್ನ ಪ್ರಯೋಗಿಸಿದ್ರು. ಇಡೀ ಜೆಡಿಎಸ್ ಬಿಜೆಪಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬೀಡು ಬಿಟ್ಟಿತ್ತು. ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಸಿದ್ದು ಸೋಲಿಗೆ ಟೊಂಕ ಕಟ್ಟಿ ನಿಂತಿತ್ತು. ಇನ್ನೇನು ಸಿದ್ದರಾಮಯ್ಯ ಸೋತು ರಾಜಕೀಯ ಅಂತ್ಯ ಕಾಣ್ತಾರೆ ಅಂತಲೇ ಭಾವಿಸಲಾಗಿತ್ತು. ಆದ್ರೆ ಜಗಜ್ಜೆಟ್ಟಿ ಸಿದ್ದು ಧೂಳಿನಿಂದ ಎದ್ದು ಬಂದಿದ್ರು. ಫಲಿತಾಂಶ ಪ್ರಕಟಗೊಂಡಾಗ ಕೇವಲ 257 ಮತಗಳ ಅಂತರದ ಗೆಲುವು ಸಾಧಿಸಿದ್ದ ಸಿದ್ದುಗೆ ಒದಗಿ ಬಂದದ್ದು ರಾಜಕೀಯ ಪುನರ್ಜನ್ಮ. ಕಾಂಗ್ರೆಸ್ ಸೇರಿದ್ದ ಸಿದ್ದು ಸುಮಾರು 2 ವರ್ಷಗಳ ಕಾಲ ಬರೀ ಶಾಸಕ. ಹೀಗಿರುವಾಗ 2008ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಕ್ಷೇತ್ರ ಬದಲಾವಣೆಯಾಯಿತು. ಚಾಮುಂಡೇಶ್ವರಿ ಬದಲಾಗಿ ಹೊಸದಾಗಿ ರೂಪುಗೊಂಡ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಗೆದ್ದು ಬಂದರು. ಆಗ ರೂಪುಗೊಂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೊದಲು ವಿಪಕ್ಷ ನಾಯಕನಾಗಿದ್ದು ಖರ್ಗೆ. ಸಿದ್ದರಾಮಯ್ಯ ಪಕ್ಷದಲ್ಲಿ ಸ್ಥಾನಮಾನಗಳಿಲ್ಲದೆ ಮುನಿಸಿಕೊಂಡಿದ್ರು. ಅಸಮಾಧಾನದ ಹೊಗೆ ದಟ್ಟವಾಗುವ ಮುನ್ನ ಎಚ್ಚೆತ್ತ ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆಯನ್ನ ಕೇಂದ್ರಕ್ಕೆ ಕರೆಸಿಕೊಂಡು ಸಿದ್ದರಾಮಯ್ಯಗೆ ವಿಪಕ್ಷ ನಾಯಕ ಸ್ಥಾನವನ್ನ ನೀಡಿತು. ಆ ನಂತರದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನ ನಿಧಾನವಾಗಿ ಆವರಿಸಿದ್ದು ಸಿದ್ದರಾಮಯ್ಯ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ವಿಪಕ್ಷ ನಾಯಕನಾಗಿದ್ದ ಸಿದ್ದು ಸದನದಲ್ಲಿ ಗಮನ ಸೆಳೆದ ನಾಯಕ. ದಿನನಿತ್ಯ ಸರ್ಕಾರದ ವಿರುದ್ಧ ಕಂಡು ಬರ್ತಿದ್ದದ್ದು ತನ್ನದೇ ಶೈಲಿಯ ವಾಗ್ದಾಳಿ. 5 ವರ್ಷ ಪೂರ್ತಿ ಕೆಸರನ್ನೇ ಮೆತ್ತಿಕೊಂಡ ಬಿಜೆಪಿ ವ್ಯಂಗ್ಯ ಒರಟು ಮಾತಿನ ಸಿದ್ದರಾಮಯ್ಯರ ಆರೋಪಕ್ಕೆ ಭರಪೂರ ಸರಕುಗಳನ್ನು ನೀಡಿತ್ತು. ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳನ್ನ 744 ಅಧಿಕಾರಿಗಳು ಯಾರ್ಯಾರು ರಾಜಕಾರಣಿಗಳು ಸೇರಿದ್ದಾರೆ, ಅವರು ಯಡಿಯೂರಪ್ಪನವರು ಇರ್ಬೋದು ಅಥವಾ ಬೇರೆ ಮಂತ್ರಿಗಳಿರ್ಬೋದು, ಎಎಂಸಿ ಕಂಪನಿ ಇರ್ಬೋದು, ಯಡಿಯೂರಪ್ಪನವ್ರು ಆಗ ಬಿಟ್ಟೇ ಇಲ್ಲ ಅಂತ ಅವ್ರ ಮೆಂಬರ್ ಅಲ್ಲಿರೋ ಅಕೌಂಟ್ ತೋರಿಸೋದು. ಚೀಫ್ ಮಿನಿಸ್ಟರ್ ಹೀಗೆ ಅಲಿಗೇಷನ್ ಮಾಡಿದ್ರೆ ಹೇಗೆ? ಸದನದಲ್ಲಿ ಸಿದ್ದರಾಮಯ್ಯನವರದ್ದೇ ಆರ್ಭಟ. ರೆಡ್ಡಿ ಬ್ರದರ್ಸ್ ಸವಾಲಿಗೆ ಪ್ರತಿ ಸವಾಲು. ಬಳ್ಳಾರಿಯತ್ತ ಹೊರಟ ಸಿದ್ದು ದಂಡು. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯರಿಗೆ ದೊಡ್ಡ ಹೆಸರು ತಂದುಕೊಟ್ಟಿದ್ದು ಬಳ್ಳಾರಿ ಪಾದಯಾತ್ರೆ. ಇದಕ್ಕೆ ಕಾರಣವಾಗಿದ್ದು ಬಳ್ಳಾರಿ ರಿಪಬ್ಲಿಕ್ ಶಾಸಕರ ಸವಾಲು. ಮೈನಿಂಗ್ ಅವ್ಯವಹಾರದ ವಿಚಾರದಲ್ಲಿ ಅಸೆಂಬ್ಲಿನಲ್ಲಿ ಚರ್ಚೆ ನಡೀಬೇಕಾದ್ರೆ ಬಳ್ಳಾರಿ ಬ್ರದರ್ಸ್ ಸಿದ್ದು ಮೇಲೆ ಎರಗಿ ಬಿದ್ದಿದ್ರು. ಬನ್ರಿ ಬಳ್ಳಾರಿಗೆ ನೋಡ್ಕೊಳ್ತೀವಿ ಅಂದಿದ್ದೇ ತಡ ಸಿದ್ದರಾಮಯ್ಯ ಕೂಡ ತೊಡೆ ತಟ್ಟಿದ್ರು. ಹೀಗೆ ಸದನದಲ್ಲಿ ತೋಳು ತಟ್ಟಿದ್ದ ಸಿದ್ದು ಹೊರಟು ನಿಂತಿದ್ದು ಗಣಿನಾಡು ಬಳ್ಳಾರಿಯತ್ತ. ಅದು
ಬರೀ ಕಾಲ್ನಡಿಗೆಯಲ್ಲಿ. ಸಿದ್ದರಾಮಯ್ಯ ಜೊತೆಗೆ ಇಡೀ ಕಾಂಗ್ರೆಸ್ ಪಾರ್ಟಿ ಬಳ್ಳಾರಿಗೆ ಹೆಜ್ಜೆ ಹಾಕ್ತು. ರೆಡ್ಡಿ ಬ್ರದರ್ಸ್ ಸವಾಲಿಗೆ ಎದುರಾಗಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಐತಿಹಾಸಿಕ ಸಮಾವೇಶ ಯಶಸ್ವಿಗೊಂಡಿತು. 16 ದಿನಗಳ 300ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ಪಾದಯಾತ್ರೆಯಲ್ಲಿ ಮಿಂಚಿದ್ದ ಸಿದ್ದೂರನ್ನ ಅದಾಗ್ಲೇ ಕೆಲವರು ಮುಂದಿನ ಸಿಎಂ ಪಟ್ಟದಲ್ಲಿ ಕಂಡಿದ್ದರು. ಸಿದ್ದರಾಮಯ್ಯ ಕೂಡ ಇತರೆ ನಾಯಕರಂತೆ ರಾಜಕೀಯ ಆಕಾಂಕ್ಷೆ. ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟು ಬಹಳ ವರ್ಷಗಳಾಗಿತ್ತು. 1996 ಹಾಗೂ 2004ರಲ್ಲಿ ಸಿಎಂ ಪಟ್ಟ ತನ್ನ ಬಳಿ ಸುಳಿದಾಡಿ ಕೈ ತಪ್ಪಿದ್ದಾಗ ಸಿದ್ದು ರಾಜಕೀಯವಾಗಿ ಭ್ರಮನಿರಸನಗೊಂಡಿದ್ರು. ಆದ್ರೂ ಸಿಎಂ ಪಟ್ಟದ ಮೇಲೆ ಕಣ್ಣಿಟ್ಟು ತನ್ನ ರಾಜಕೀಯವನ್ನ ಕೇಂದ್ರೀಕರಿಸಿದ್ರು. ಇದಕ್ಕೆ ಹಿಂದೊಮ್ಮೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಆಡಿದ ಮಾತುಗಳೇ ಸಾಕ್ಷಿ. ಚೀಫ್ ಮಿನಿಸ್ಟರ್ ಕುರ್ಚಿ ಕರೆದು ದಿನ ಹಗಲು ರಾತ್ರಿ ಬಿಡ್ತಾರೆ ನಿಮ್ಮೊಬ್ಬರಿಗೆ. ಚೀಫ್ ಮಿನಿಸ್ಟರ್ ಆಗಲೇಬೇಕ್ರಿ. ನಿಮ್ ಜೀವನದಲ್ಲಿ ಐ ವಾಂಟ್ ಟು ಬಿಕಮ್ ಎ ಚೀಫ್ ಮಿನಿಸ್ಟರ್. ಅದು ನಿಮ್ಮಿಂದ ತಪ್ಪಬೇಕಾಗಲ್ಲ. I am telling you, I want to become a chief minister of this state. ಕೊನೆಗೂ ಕೈಗೂಡಿದ ಕನಸು. ಸಿಎಂ ಪಟ್ಟಕ್ಕೇರಿದ ಸಿದ್ದರಾಮಯ್ಯ. ಅಧಿಕಾರದ ರಾಜಕಾರಣದಲ್ಲಿ ವಿವಿಧ ಮಜಲುಗಳನ್ನು ಕಂಡಿದ್ದ ಸಿದ್ದು ಬಹಳ ಕಾಲದ ಹಿಂದೆನೆ ತಾನು ಮುಖ್ಯಮಂತ್ರಿ ಪದವಿಗೆ ಅರ್ಹ ಎಂಬುದನ್ನ ನಿರೂಪಿಸಿದ್ದ ಜನನಾಯಕ. ಕೊನೆಗೂ ಅದು ಸಾಬೀತಾಯಿತು. ರಾಜ್ಯದ ಸಿಎಂ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ವಿರಾಜಮಾನರಾದ್ರು. ಸಿದ್ದರಾಮಯ್ಯ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಭಯ ಅಥವಾ ಪಕ್ಷಪಾತವಿಲ್ಲದೆ ರಾಗದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯವಾದುದನ್ನು ಮಾಡುತ್ತೇನೆಂದು ಶ್ರದ್ಧಾಪೂರ್ವಕವಾಗಿ ಸತ್ಯದ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಅಹಿಂದ ಮತ ಬ್ಯಾಂಕಿಗೆ ಲಗ್ಗೆ. ಹೊರಬಿತ್ತು ಜನಪ್ರಿಯ ಯೋಜನೆ. ನಿರೀಕ್ಷೆ ಹೆಚ್ಚಿಸಿರೋ ಸಿದ್ದು ಆಡಳಿತ. ಸಿಎಂ ಆದ ಸಿದ್ದರಾಮಯ್ಯ ಅಧಿಕಾರ ಹಿಡಿದ 24 ಗಂಟೆಗಳ ಒಳಗಾಗಿ ಕೆಲವೊಂದು ಜನಪ್ರಿಯ ಯೋಜನೆಗಳನ್ನ ಘೋಷಣೆ ಮಾಡಿದ್ರು. ಅದರಲ್ಲಿ ಅನ್ನಭಾಗ್ಯ ಮತ್ತು ಅಹಿಂದ ಮಂತ್ರ ಪ್ರಮುಖವಾದದ್ದು. ಜೊತೆಗೆ ಆತುರದ ನಿರ್ಧಾರಕ್ಕೆ ವಿರೋಧಿಗಳಿಂದ ಸಿಕ್ಕಾಪಟ್ಟೆ ಟೀಕೆಗೂ ಗುರಿಯಾದ್ರು. ಹಾಗೆ ಪಕ್ಷದ ಒಂದು ವರ್ಗನೂ ಸಿದ್ದು ವಿರುದ್ಧ ಆಂತರಿಕವಾಗಿ ಸಿಟ್ಟುಪಟ್ಟುಕೊಂಡಿದ್ದಿದೆ. ಆಡಳಿತಗಾರನಾಗಿ ಸಿದ್ದರಾಮಯ್ಯ ಯಶಸ್ಸು ಕಂಡವರು. ಅಧಿಕಾರಿಗಳ ಪಾಲಿಗೆ ನಡುಕ ಉಂಟು ಮಾಡೋ ಸಿದ್ದು ಸಮಾಜಮುಖಿ ಕಾರ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ಹೊಂದಿರುವವರು. ಸಾಮಾಜಿಕ ನ್ಯಾಯದ ಆಡಳಿತದಲ್ಲಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿದ್ದಾರೆ. ಆದ್ರೆ ಸದ್ಯ ಸಿದ್ದರಾಮಯ್ಯ ಮುಂದೆ ಮತ್ತೊಂದು ಸುತ್ತಿನ ಸವಾಲು ಎದುರಾಗಿದೆ. ಹೌದು, ಅಹಿಂದ ನಾಯಕನಿಗೆ ಮುಂಬರೋ ಮಹಾಸಮರ ಅಗ್ನಿ ಪರೀಕ್ಷೆಯಂತಿದೆ. ಅದರಲ್ಲಿ ಸಿದ್ದು ಗೆಲ್ತಾರ ಅಥವಾ ಸೋಲ್ತಾರ? ಆ ಬಗ್ಗೆ ನೋಡೋಕು ಮುನ್ನ ಮತ್ತೊಂದು ಬ್ರೇಕ್.